ಎಲ್ರಿಗೂ ನಮಸ್ಕಾರ. ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಬನ್ನಿ ಸ್ನೇಹಿತರೆ, ನಾಳೆ ತುಂಬಾ ವಿಶೇಷವಾದ ದಿನ, ಗುರು ಪುಷ್ಯ ಯೋಗ ಇರುವಂಥ ದಿನ. ನಾಳೆ ನೀವು ಯಾವುದೇ ಹೊಸ ವ್ರತಗಳನ್ನು ಪ್ರಾರಂಭ ಮಾಡೋದಕ್ಕೆ, ಸಿದ್ಧಿ ಮಾಡ್ಕೊಳ್ಳೋದಕ್ಕೆ ತುಂಬಾ ಒಳ್ಳೆಯ ಸಮಯ ಅಂತಲೇ ಹೇಳ್ಬೋದು. ಹಾಗೆ ಹೊಸ ಕೆಲಸ ಕೂಡ ಪ್ರಾರಂಭ ಮಾಡ್ಬೋದು. ಆದರೆ ಇದು ಅಧಿಕ ಮಾಸ ಆಗಿರೋದ್ರಿಂದ ಯಾವುದೇ ಹೊಸ ಕೆಲಸನ ಸ್ಟಾರ್ಟ್ ಮಾಡೋದಕ್ಕಾಗಲ್ಲ. ಆದರೆ ಒಳ್ಳೆ ಕೆಲಸಗಳನ್ನು ನಾಳೆ ಮಾಡಬಹುದು. ಅಂದರೆ ಯಾವುದಾದ್ರೂ ಹೊಸ ಪೂಜೆ ವ್ರತಗಳನ್ನು ಹಿಡಿಯುವಂಥದ್ದು, ಹಾಗೆ ಮಕ್ಕಳ ಅಡ್ಮಿಷನ್ ಮಾಡುವಂಥದ್ದು, ದೇವರ ಹರಕೆಗಳನ್ನ ತೀರಿಸ್ಬೇಕು ಅಂತ ಇದ್ರೂ ಕೂಡ ನಾಳೆ ನೀವು ಮಾಡ್ಬೋದು. ತೀರ್ಥಕ್ಷೇತ್ರಗಳಿಗೆ ಹೋಗ್ಬೋದು, ನದಿ ಸ್ನಾನ ಮಾಡುವಂಥದ್ದು ತುಂಬಾ ಒಳ್ಳೆಯದು. ಬನ್ನಿ, ಈಗ ಪುಷ್ಯ ನಕ್ಷತ್ರ ಯಾವಾಗ ಪ್ರಾರಂಭ ಆಗುತ್ತೆ, ಯಾವಾಗ ಮುಕ್ತಾಯ ಆಗುತ್ತೆ, ಹಾಗೆ ನಾಳೆ ವಿಶೇಷ ಯೋಗಗಳು ಕೂಡ ಇದೆ. ಅಮೃತ ಸಿದ್ಧಿ ಯೋಗ, ಗುರು ಪುಷ್ಯ ಯೋಗ, ಹಾಗೆ ಸರ್ವಾರ್ಥ ಸಿದ್ಧಿ ಯೋಗ ಯಾವ ಸಮಯದಲ್ಲಿರುತ್ತೆ, ನೀವು ಯಾವ ಸಮಯದಲ್ಲಿ ಮನೆಯಲ್ಲಿ ಪೂಜೆ ಮಾಡಬೇಕು, ಇದನ್ನೆಲ್ಲ ಕೂಡ ವಿವರವಾಗಿ ತಿಳಿಸ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಶುಕ್ಲ ಪಕ್ಷದ ಷಷ್ಠಿ, ನಾಳೆ ಷಷ್ಠಿ ಕೂಡ ಇದೆ. 21ನೇ ತಾರೀಕು ಬೆಳಗಿನ ಜಾವ 3 ಗಂಟೆಗೆ ಷಷ್ಠಿ ತಿಥಿ ಪ್ರಾರಂಭ ಆಗುತ್ತೆ. 22ನೇ ತಾರೀಕು ಮಧ್ಯರಾತ್ರಿ 1 ಗಂಟೆಗೆ ಮುಕ್ತಾಯ ಆಗುತ್ತೆ. ಹಾಗೆ ಪುಷ್ಯ ನಕ್ಷತ್ರ ಮೇ 20ನೇ ತಾರೀಕು ರಾತ್ರಿ 10 ಗಂಟೆ 40 ನಿಮಿಷಕ್ಕೆ ಪ್ರಾರಂಭ ಆಗುತ್ತೆ. 21ನೇ ತಾರೀಕು ರಾತ್ರಿ 9 ಗಂಟೆ 20 ನಿಮಿಷದ ತನಕ ಇರುತ್ತೆ. ಈ ದಿನದ ಸೂರ್ಯೋದಯ ಬೆಳಗ್ಗೆ 6 ಗಂಟೆ 35 ನಿಮಿಷಕ್ಕೆ ಆಗುತ್ತೆ. ಈ ದಿನದ ಶುಭಯೋಗಗಳು: ಅಮೃತ ಸಿದ್ಧಿ ಯೋಗ 21ನೇ ತಾರೀಕು ಬೆಳಗ್ಗೆ 6 ಗಂಟೆ 40 ನಿಮಿಷಕ್ಕೆ ಪ್ರಾರಂಭ ಆಗುತ್ತೆ. ಮತ್ತು ಅದೇ ದಿನ ರಾತ್ರಿ 9 ಗಂಟೆ 20 ನಿಮಿಷದ ತನಕ ಇರುತ್ತೆ. ಈ ಗುರುಪುಷ್ಯ ಯೋಗ ಕೂಡ ಅಷ್ಟೇ, ಬೆಳಗ್ಗೆ 6:40ರಿಂದ ರಾತ್ರಿ 9:20 ತನಕ ಇರುತ್ತೆ. ಸರ್ವಾರ್ಥ ಸಿದ್ಧಿ ಯೋಗ ಕೂಡ ಬೆಳಗ್ಗೆ 6:40ರಿಂದ ರಾತ್ರಿ 9:20 ತನಕ ಇರುತ್ತೆ. ಈ ದಿನದ ವಿಶೇಷತೆ ನೋಡಿದ್ರಲ್ಲ, ಪೂರ್ತಿ ದಿನ ನಿಮಗೆ ಶುಭ ಯೋಗಗಳೇನೇ ಇದೆ. ಗುರುವಾರ, ಭಾನುವಾರ ಈ ರೀತಿ ಪುಷ್ಯ ನಕ್ಷತ್ರ ಬಂದರೆ ರವಿ ಪುಷ್ಯ ಯೋಗ, ಗುರು ಪುಷ್ಯ ಯೋಗ ಅಂತ ಕರೆಯಲಾಗುತ್ತೆ. ಆದರೆ ಬೇರೆ ದಿನ ಆಗಿದ್ದರೆ, ಬೇರೆ ಮಾಸದಲ್ಲಾಗಿದ್ದರೆ ಈ ದಿನ ಚಿನ್ನ ಬೆಳ್ಳಿ ಖರೀದಿ ಮಾಡೋದು, ಹೊಸ ವಸ್ತುಗಳನ್ನು ತಗೊಳ್ಳುವಂಥದ್ದು, ಹೊಸ ಹೂಡಿಕೆಗಳನ್ನು ಮಾಡುವಂಥದ್ದು, ಅಂದರೆ ಇನ್ವೆಸ್ಟ್ ಮಾಡುವಂಥದ್ದು, ಹೊಸ ಕೆಲಸ ಪ್ರಾರಂಭ ಮಾಡುವಂಥದ್ದು, ಇಂಥದ್ದೆಲ್ಲ ಮಾಡ್ಬೋದಾಗಿತ್ತು. ಆದರೆ ಇದು ಅಧಿಕ ಮಾಸ ಆಗಿರೋದ್ರಿಂದ ಅದಕ್ಕೆಲ್ಲ ಅವಕಾಶ ಇಲ್ಲ. ನೀವು ಯಾವುದಾದ್ರೂ ಹೊಸ ಪೂಜೆಗಳನ್ನು, ವ್ರತಗಳನ್ನು ಮಾಡಬಹುದು. ಗುರುವಾರ ಆಗಿರೋದ್ರಿಂದ ನಾವು ಗಣೇಶನ ಪೂಜೆ ಆಗಲಿ, ಲಕ್ಷ್ಮೀ ಪೂಜೆ ಮಾಡಬಹುದಾ ಅಂತ ನೀವು ಡೌಟ್ ಪಡೋದೇ ಬೇಡ. ಈ ದಿನ ಖಂಡಿತವಾಗ್ಲೂ ಪ್ರಾರಂಭ ಮಾಡಿ ಸಂಕಲ್ಪ ಮಾಡಿಕೊಂಡು ತುಂಬ ಒಳ್ಳೆಯದು. ಹನುಮಾನ್ ಚಾಲೀಸ್ ಪಠನೆ ಮಾಡುವಂಥದ್ದು ಪ್ರತಿಯೊಂದನ್ನು ಕೂಡ ಮಾಡಬಹುದು. ಹಾಗೆ ಸಹಸ್ರನಾಮಗಳ ಪಾರಾಯಣ ಮಾಡುವಂಥದ್ದು ಕೂಡ ತುಂಬ ಒಳ್ಳೆಯದು. ಗುರುವಾರ ಆಗಿರೋದ್ರಿಂದ ವಿಷ್ಣುಗೂ ಕೂಡ ಪ್ರಿಯವಾದ ವಾರ. ಹಾಗಾಗಿ ಈ ದಿನ ಸಂಜೆ ತಪ್ಪದೆ ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡಿ ಸಂಕಲ್ಪ ಮಾಡಿಕೊಂಡು ಯಾವ ರೀತಿ ಸಹಸ್ರನಾಮ ಓದೋದಕ್ಕೆ ಶುರು ಮಾಡಬೇಕು ಅನ್ನೋದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತುಂಬ ಬೇಗನೆ ನಿಮಗೆ ಆ ವಿಡಿಯೋನ ಶೇರ್ ಮಾಡ್ತೀನಿ. ಮುಂದಿನ ವಿಡಿಯೋದಲ್ಲಿ ಅದನ್ನು ತಿಳಿಸ್ತೀನಿ. ನಾಳೆ ಶುರು ಮಾಡಿದ್ರೆ ಕಂಟಿನ್ಯೂಸ್ ಆಗಿ 21 ದಿನ ಮಾಡಬೇಕು, ನಿಮ್ಮ ಮಕ್ಕಳ ಏಳಿಗೆಗೋಸ್ಕರ. ಆಲ್ರೆಡಿ ಮಕ್ಕಳು ಎಜುಕೇಷನ್ ಮುಗಿಸಿ ಕೆಲಸಕ್ಕೋಸ್ಕರ ಹುಡುಕಾಟ ಮಾಡ್ತಾ ಇರೋರು, ಅಥವಾ ಬಿಸ್ನೆಸ್ ಏನಾದರೂ ಸ್ಟಾರ್ಟ್ ಮಾಡಬೇಕು, ಲೈಫಲ್ಲಿ ಸೆಟ್ಲ್ ಆಗಬೇಕು, ಒಂದು ಒಳ್ಳೆ ಉನ್ನತ ಸ್ಥಾನದಲ್ಲಿರಬೇಕು ಅಂತ ಯಾರೆಲ್ಲ ತಂದೆ ತಾಯಿ ಆಸೆ ಪಡ್ತಾ ಇದ್ದೀರೋ, ತಪ್ಪದೆ ನಾಳೆ ಸ್ಟಾರ್ಟ್ ಮಾಡಿ 21 ದಿನ ಕಂಟಿನ್ಯೂಸ್ ಆಗಿ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಮ ಮಕ್ಕಳಲ್ಲಿ ಏಳಿಗೆ ಆಗುತ್ತೆ. ಹೇಗೆ ಮಾಡಬೇಕು, ಹಾಗೆ ಸಹಸ್ರನಾಮ ಓದೋದಕ್ಕೆ ಬರಲ್ಲ ಅನ್ನೋರು ಯಾವ ಸ್ತೋತ್ರ ಮಂತ್ರನ ಹೇಳ್ಕೋಬೇಕು, ಪ್ರತಿಯೊಂದನ್ನು ಕೂಡ ವಿವರವಾಗಿ ನಿಮಗೆ ಆದಷ್ಟು ಬೇಗನೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ಗುರು ಪುಷ್ಯಾಮೃತ ಯೋಗ ನಾಳೆ ಯಾವ ಸಮಯದಲ್ಲಿ ಈ ಯೋಗಗಳಿರುತ್ತೆ, ಹಾಗೆ ಪುಷ್ಯ ನಕ್ಷತ್ರ ಯಾವಾಗ ಪ್ರಾರಂಭ ಆಗುತ್ತೆ, ಯಾವಾಗ ಮುಕ್ತಾಯ ಆಗುತ್ತೆ, ಈ ದಿನ ನೀವು ಏನೆಲ್ಲ ಒಳ್ಳೆ ಕೆಲಸಗಳನ್ನು ಮಾಡಬೇಕು ಪ್ರತಿಯೊಂದನ್ನು ಕೂಡ ತಿಳ್ಕೊಂಡ್ರಿ ಅಲ್ವಾ ಸ್ನೇಹಿತರೆ. ವ್ರತ ಮಾಡೋದ್ರಿಂದನೇ ದೇವರು ನಮಗೆ ಒಲಿತಾರೆ, ಕಷ್ಟಗಳನ್ನೆಲ್ಲ ದೂರ ಮಾಡ್ತಾರೆ ಅಂತಲ್ಲ. ಇಂಥ ಒಳ್ಳೊಳ್ಳೆ ಸಮಯದಲ್ಲಿ, ಒಳ್ಳೊಳ್ಳೆ ಯೋಗ ಇರೋವಂಥ ದಿನಗಳಲ್ಲಿ 2 ತುಪ್ಪ ದೀಪನ ಹಚ್ಚಿ ಮನಸಾರೆ ಪ್ರಾರ್ಥನೆ ಮಾಡಿ, ಖಂಡಿತ ನಿಮ್ಮ ಆಸೆಗಳೆಲ್ಲ ಈಡೇರುತ್ತೆ. ಮತ್ತೆ ಸಿಗ್ತೀನಿ, ಹೋಗಿ ಬರಲಾ?